ನಿಮ್ಮ ಸಹ ಕಂಟೆಸ್ಟೆಂಟ್ಗಳು ಮೂವರ ಬಗ್ಗೆ ಹೇಳ್ತೀನಿ, ಒಂದೊಂದು ವರ್ಡ್ ಆನ್ಸರ್ ಕೊಡೋದಾದರೆ. ನಮ್ರತಾ, ಸಂಗೀತ ಶೃಂಗೇರಿ ಮತ್ತು ತನಿಷಾ ಬಗ್ಗೆ ಏನು ಹೇಳ್ತೀರಾ ಸರ್? ಅಣ್ಣ ಮೂವರೂ ಒಬ್ರೊಬ್ರದ್ದು ಹೇಳ್ಬೇಕಂದ್ರೆ ತನಿಷಾ ಬಂದು ಒಂದು ಗುಡ್ ಆರ್ಟ್ ಪರ್ಸನ್ ಅಣ್ಣ. ಅವಳು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತಗೊತಾಳೆ. ಸಂಗೀತ ಸೋಲ್ನೇ ಒಪ್ಪಲ್ಲ. ಅವಳು ಒಂದು ಮಾತು ನಿಂತವಳೆ ಅಂತಂದರೆ ಅದು ಎಷ್ಟೇ ಹೊತ್ತಾಗಲಿ ಆ ಮಾತು ಮೇಲೇ ಚರ್ಚೆ ಮಾಡೋಕೆ ಅವಳು ರೆಡಿ ಇರ್ತಾಳೆ. ಮತ್ತು ನಮ್ರತಾ ಹೆಂಗಂತಂದರೆ ಆ ಹುಡುಗಿ ಜನದ ಜೊತೆ ಬೆರ್ತಿರೋದೇ ಕಡಿಮೆ. ಎಲ್ಲೋ ಅವಳಿಗೆ ಟೈಮ್ ಕೊಟ್ಟು ಸ್ವಲ್ಪ ಹೊತ್ತು ಕೂತು ಮಾತಾಡಿದ್ಮೇಲೆ ಅವಳು ಓಪನ್ ಅಪ್ ಆಗಿ ಮಾತಾಡಿ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವ್ರ ಮೂವರ ಬಗ್ಗೆ ನನ್ನ ಅಭಿಪ್ರಾಯ ಇದು. ಪ್ರತಿ ಕಂಟೆಸ್ಟೆಂಟ್ಗೂ ಪ್ರತಿ ಸೀಸನಲ್ಲೂ ಒಳಗಡೆ ಹೋದಾಗ ಒಂದು ಸಣ್ಣ ಕಾತರತೆ ಇರುತ್ತೆ. ಅಯ್ಯೋ, ನಾನು ಎಷ್ಟು ದಿನ ಇರ್ತೀನೋ, ಎಷ್ಟು ದಿನಕ್ಕೆ ಎಲಿಮಿನೇಟ್ ಆಗಿ ಹೊರಗಡೆ ಬರ್ತೀನೋ ಅನ್ನೋದು ಒಂದು ಸಣ್ಣ ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಟೆನ್ಷನ್ ಇರುತ್ತೆ. ಆದರೆ ಹೊರಗಡೆ ಎಲಿಮಿನೇಟ್ ಆಗಿ ಬಂದಾಗ ಬೇಸರ ಇರುತ್ತೆ. ನಿಮ್ಮನ್ನು ಕೇಳೋದಾದರೆ, ನೀವು ಬಿಗ್ ಬಾಸ್ಗೆ ಹೋದಾಗ ಏನೆಲ್ಲ ಇತ್ತು, ಹೊರಗಡೆ ಬಂದಾಗ ಏನು ಪಡ್ಕೊಂಡಿದ್ರಿ, ಏನು ಕಳ್ಕೊಂಡಿದ್ರಿ? ಅದೇ ನಾನು ಕಳ್ಕೊಂಡಿದ್ದೇನ ಅಂತಂದರೆ, ಪಾಪ ನನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡೋರದೆಲ್ಲ ಅಸ್ತ್ರಗಳು ಖಾಲಿ ಆಗೋಯ್ತು ಅನ್ನೋದು ಒಂದು ಕಳ್ಕೊಂಡೆ. ಪಡ್ಕೊಂಡಿದ್ದೇನಂತಂದರೆ ಪ್ರೀತಿ, ಅಪಾರವಾದ ಪ್ರೀತಿ, ಅದು ಬೆಲೆ ಕಟ್ಟಲಾಗದ ಪ್ರೀತಿ ಗಳಿಸಿದ್ದೀನಿ. ಸಾಯೋವರೆಗೂ ಅದನ್ನು ನಾನು ಹೆಂಗಪ್ಪ ಅದನ್ನ ಜೊತೆಯಲ್ಲಿ ನಾನು ಬಿಡ್ದಿರ ತಗೊಂಡು ಹೋಗ್ಬೇಕು, ಆ ಜವಾಬ್ದಾರಿ ಕೊಡು ದೇವ್ರೆ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ.